ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಿಮಗೆ ಗೊತ್ತಿರಬಹುದು, ಈಗ ಸದ್ಯಕ್ಕೆ ಹಾಲಿಡೇ ಇರೋ ಕಾರಣ ಡಬ್ಲ್ಯೂ ಅವರು ತನ್ನ ಸೂಪರ್ ಸ್ಟಾರ್ಸ್ ಗಳಿಗೆ ರಜೆನ ಕೊಡ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ಮಂಡೇ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ಗಳನ್ನ ಈಗಾಗಲೇ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಅಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮಂಡೇ ನೈಟ್ ರೋ ಅಲ್ಲಿ ಏನೇನಾಗುತ್ತೆ ಅಂತ ಕಂಪ್ಲೀಟ್ ಸ್ಪಾಯ್ಲರ್ ನ ಕೊಡ್ತಾ ಇದ್ದೀನಿ. ಸಂಜೆ ವಿಡಿಯೋದಲ್ಲಿ ಸ್ಮ್ಯಾಕ್ ಡೌನ್ ಸ್ಪಾಯ್ಲರ್ ಜೊತೆಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಗಳು ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಂಗಳವಾರ ಬರ್ತಕ್ಕಂತಹ ಮಂಡೇ ನೈಟ್ ರೋ ಅಲ್ಲಿ ಏನೇನಾಗುತ್ತೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಸ್ಪಾಯ್ಲರ್ಸ್ ಗಳಿಂದ ವಿಡಿಯೋ ತುಂಬಿರುತ್ತೆ. ಸ್ಪಾಯ್ಲರ್ಸ್ ನ ಅವಾಯ್ಡ್ ಮಾಡಬೇಕು, ನಾನು ಮಂಡೇ ನೈಟ್ ರೋ ನ ಲೈವ್ ಆಗಿ ಎಂಜಾಯ್ ಮಾಡಬೇಕು ಅನ್ಕೊಳ್ಳೋರು ಈ ಒಂದು ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಿದ್ರು ಕೂಡ ಪರವಾಗಿಲ್ಲ. ಎಸ್, ಮೊದಲನೇದಾಗಿ ನಮಗೆ ಆಸ್ಕಾ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಶಾಕಿಂಗ್ಲಿ ನಮ್ಮ ಆಸ್ಕಾ ಅವರು ರಿಯಾ ರಿಪ್ಲಿ ಅವರನ್ನ ಸೋಲಿಸ್ತಾರೆ ಅಂತಾನೆ ಹೇಳ್ಬೇಕು. ಎಸ್, ನಮ್ಮ ರಿಯಾ ರಿಪ್ಲಿ ಅವರನ್ನ ಡಬ್ಲ್ಯೂ ಅವರು ಅನ್ಡಿಫೀಟೆಡ್ ರೀತಿ ತೋರಿಸ್ತಾರೆ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರೇ ಸೋತೋಗ್ತಾರೆ. ಯಾಕಪ್ಪ ಅಂದ್ರೆ ನಮ್ಮ ಇಯೋಸ್ಕೈ ಅವರು ಮಿಸ್ ಆಗಿ ಆಕ್ಸಿಡೆಂಟ್ ಅಲ್ಲಿ ರಿಂಗ್ ಸೈಡ್ ಗೆ ಬಂದ್ಬಿಡ್ತಾರೆ. ಅಂಡ್ ಆ ಒಂದು ವಿಚಾರದಿಂದ ನಮ್ಮ ರಿಯಾ ರಿಪ್ಲಿ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ. ಅಂಡ್ ಆಗ ನಮ್ಮ ಆಸ್ಕಾ ಅವರು ರಿಯಾ ರಿಪ್ಲಿ ಅವರನ್ನ ರೋಲ್ ಅಪ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಆಸ್ಟಿನ್ ಥಿಯರಿ ಹಾಗೆ ಪಾಲಿಮಿನ್ ಅವರ ನಡುವೆ ಕೂಡ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತಂತೆ. ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಅಲ್ಲಿ ಇವರು ಏನ್ ಮಾತಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ, ಯಾಕಂದ್ರೆ ಡಬ್ಲ್ಯೂ ಅವರು ಅದನ್ನ ಮೊದಲೇ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಇದಾದ್ಮೇಲೆ ನಮಗೆ ಬೆಕ್ಕಿ ಲಿಂಚ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತಂತೆ. ಬೆಕ್ಕಿ ಲಿಂಚ್ ಅವರು ರಿಂಗ್ ಮೇಲ್ಗಡೆ ಬಂದು ಒಂದು ಪ್ರೋಮೋನ ಕಟ್ ಮಾಡ್ತಾ ಇರ್ತಾರಂತೆ. ನನಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಬೇಕು, ನನಗೆ ಅನ್ಯಾಯ ಆಗಿದೆ ಅಂತ. ಅಂಡ್ ಬೆಕ್ಕಿ ಲಿಂಚ್ ಅವ್ರನ್ನ ನಮ್ಮ ಮ್ಯಾಗ್ಝಿನ್ ಡೂಪ್ರಿ ಅವರು ಇಂಟರಪ್ಟ್ ಮಾಡ್ತಾರಂತೆ. ಅಂಡ್ ಅಷ್ಟೇ ಅಲ್ಲ, ಇವರ ನಡುವೆ ಒಂದು ಬ್ರಾಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ರಾಲ್ ಅಲ್ಲಿ ನಮ್ಮ ಮ್ಯಾಗ್ಝಿನ್ ಡೂಪ್ರಿ ಅವರು ಬೆಕ್ಕಿ ಲಿಂಚ್ ಅವರಿಗೆ ಆಂಕಲ್ ಲಾಕ್ ನ ಹಾಕ್ತಾರೆ. ಅಂಡ್ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮ ಬೆಕ್ಕಿ ಲಿಂಚ್ ಅವರು ಟ್ಯಾಪ್ ಮಾಡ್ತಾರಂತೆ. ಅಂದ್ರೆ ಆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತಲ್ಲ, ಆ ಒಂದು ಬ್ರಾಲ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಮ್ಯಾಗ್ಝಿನ್ ಡೂಪ್ರಿ ಅವರ ಮೇಲೆ ಟ್ಯಾಪ್ ಔಟ್ ಮಾಡಿದ್ದಾರೆ. ಸೊ ಈ ರೀತಿ ಡಬ್ಲ್ಯೂ ಅವರು ಒಂದು ಸೆಗ್ಮೆಂಟ್ ಕೂಡ ನೆಕ್ಸ್ಟ್ ಮಂಡೇ ನೈಟ್ ರೋ ಅಲ್ಲಿ ತೋರಿಸ್ತಾರೆ. ಇದಾದ್ಮೇಲೆ ನಮ್ಮ ಏಜ್ ಸ್ಟೈಲ್ ಹಾಗೆ ಡ್ರ್ಯಾಗನ್ ಲೀ ಅವರು ಊಸೋಸ್ ಗಳ ಮೇಲೆ ತಮ್ಮ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಡಿಸೆಂಬರ್ 29ನೇ ತಾರೀಕಿನ ಮಂಡೇ ನೈಟ್ ರೋ ಅಲ್ಲಿ ಡಿಫೆಂಡ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಅಫಿಷಿಯಲ್ ಆಗಿ ಬ್ಯಾಕ್ ಸ್ಟೇಜ್ ಇಂದಾನೆ ಅನೌನ್ಸ್ ಮಾಡ್ತಾರೆ. ಸೊ ಈ ಒಂದು ಮ್ಯಾಚ್ ಕೂಡ ನಮಗೆ ಡಿಸೆಂಬರ್ 29ನೇ ತಾರೀಕಿನ ಮಂಡೇ ನೈಟ್ ರೋ ಗೆ ನೆಕ್ಸ್ಟ್ ಮಂಡೇ ನೈಟ್ ರೋ ಅಲ್ಲಿ ಕನ್ಫರ್ಮ್ ಆಗುತ್ತೆ. ಇಷ್ಟೇ ಅಲ್ಲ, ಡಬ್ಲ್ಯೂ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಸ್ಟೆಫನಿ ವೆಕ್ಯಾರ್, ರೊಕೈಲ್ ಹಾಗೆ ನಿಕ್ಕಿ ಬೆಲ್ಲಾ ಅವರ ನಡುವೆ ಕೂಡ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಡಿಸೆಂಬರ್ 29ನೇ ತಾರೀಕು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಸೊ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಹಾಗೆ ವಿಮೆನ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ನಮಗೆ ಮ್ಯಾಚ್ ಗಳು ಡಿಸೆಂಬರ್ 29ನೇ ತಾರೀಕಿನ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಜಿಯೋವಾನ್ ಇವೆನ್ಸ್ ಅವರು ರೈನೋ ಅಮೆರಿಕಾನೋ ಅವ್ರನ್ನ ಸೋಲಿಸ್ತಾರಂತೆ. ಇವರ ನಡುವೆ ಕೂಡ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಿಯೋವಾನ್ ಇವೆನ್ಸ್ ಅವರು ವಿನ್ ಆಗ್ತಾರೆ. ಇಷ್ಟೇ ಅಲ್ಲ, ನಮ್ಮ ನಿಕ್ಕಿ ಬೆಲ್ಲಾ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅವರು ಅನೌನ್ಸರ್ ಟೇಬಲ್ ಮೇಲ್ಗಡೆ ಹತ್ತಿ ಒಂದು ಪ್ರೋಮೋನು ಕೂಡ ಕಟ್ ಮಾಡ್ತಾರಂತೆ. ಅಂಡ್ ತನ್ನ ಲೆಗಸಿ ಬಗ್ಗೆನೂ ಕೂಡ ಎಲ್ಲರಿಗೂ ಕೂಡ ತಿಳಿಸ್ತಾರಂತೆ. ಅಂಡ್ ಇದಾದ್ಮೇಲೆ ನಮಗೆ ಬೇಲಿ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೇಲಿ ಅವರು ವಿನ್ ಆಗ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರು ನಮ್ಮ ರಾಕ್ಸಿನ್ ಪ್ರೀಸ್ ಅವ್ರನ್ನ ಹೆಲ್ಪ್ ಮಾಡೋದಕ್ಕೆ ಬಂದಿರ್ತಾರೆ. ಬಟ್ ಅವರು ಹೆಲ್ಪ್ ಮಾಡಿದ್ರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೇಲಿ ಅವರು ವಿನ್ ಆಗ್ತಾರೆ. ಅದರಿಂದಾನೇ ನಮ್ಮ ಲಿವ್ ಮಾರ್ಗನ್, ರೊಕೈಲ್ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಕೂಡ ಕೆಲವೊಂದಷ್ಟು ಚಿಕ್ಕ ಚಿಕ್ಕ ಟೆನ್ಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ವಿಷನ್ ಹಾಗೆ ಆಸ್ಟಿನ್ ಥಿಯರಿ ಅವರ ನಡುವೆ ಇನ್ನ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತಂತೆ. ಈ ಬಾರಿ ವಿಷನ್ ಅಲ್ಲಿ ನಮ್ಮ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಕೂಡ ಪಾಲಿಮಿನ್ ಅವರ ಜೊತೆ ಇರ್ತಾರೆ. ಅಂಡ್ ಅವರ ಜೊತೆ ಆಸ್ಟಿನ್ ಥಿಯರಿ ಅವರು ಮಾತಾಡ್ತಾರೆ. ಬೇಸಿಕಲಿ ಮೇನ್ ಇವೆಂಟ್ ಗೆ ಡಬ್ಲ್ಯೂ ಅವರು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಸೆಟ್ ಮಾಡಿರ್ತಾರೆ. ಅಂಡ್ ಅದರ ಕುರಿತಾಗಿ ನಮ್ಮ ಪಾಲಿಮಿನ್ ಅವರು ಆಸ್ಟಿನ್ ಥಿಯರಿ ಅವರ ಬಳಿ ಮಾತಾಡೋದಕ್ಕೆ ಬರ್ತಾರೆ ಅಂತಾನೆ ಹೇಳ್ಬೇಕು. ಈ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ನಮಗೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ಡಬ್ಲ್ಯೂ ಅವರು ಜನವರಿ 5ನೇ ತಾರೀಕಿನ ಮಂಡೇ ನೈಟ್ ರೋ ಗೆ ಅಫಿಷಿಯಲ್ ಆಗಿ ಮ್ಯಾಗ್ಝಿನ್ ಡೂಪ್ರಿ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಕನ್ಫರ್ಮ್ ಮಾಡ್ತಾರೆ. ಸೊ ಇವರ ನಡುವೆ ಜನವರಿ 5ನೇ ತಾರೀಕು ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಅನ್ನೋದನ್ನ ನೆಕ್ಸ್ಟ್ ಮಂಡೇ ನೈಟ್ ರೋ ಅಲ್ಲಿ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಇಷ್ಟೇ ಅಲ್ಲ, ನಮ್ಮ ಗಂತರ್ ಅವರ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಗಂತರ್ ಅವರು ಬಂದು ಒಂದು ಪ್ರೋಮೋನ ಕಟ್ ಮಾಡ್ತಾ ಇರ್ತಾರೆ. ಅಂಡ್ ಅಲ್ಲಿ ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಹಾಗೆ ರೆಮಿಸ್ಟಿರಿ ಅವರು ತನ್ನ ಮ್ಯಾಚ್ ಗೆ ಬರ್ತಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ಸಿಎಂ ಪಂಕ್ ಹಾಗೆ ರೆಮಿಸ್ಟಿರಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸಿಎಂ ಪಂಕ್ ಹಾಗೆ ಗಂತರ್ ಅವರ ನಡುವೆ ಒಂದು ಸ್ಟೇರ್ ಡೌನ್ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ಅಂದ್ರೆ ಬೇಸಿಕಲಿ ನಮ್ಮ ಗಂತರ್ ಅವರು ಬಂದು ನಾನು ಜಾನ್ಸಿನ್ ಅವ್ರನ್ನ ಸೋಲಿಸ್ತೆ ಹಾಗೆ ಹೀಗೆ ಅಂತ ಪ್ರೋಮೋನ ಕಟ್ ಮಾಡಿ ತನ್ನ ಪ್ರೋಮೋನ ಎಂಡ್ ಮಾಡಬೇಕಾಗಿರೋ ಟೈಮಲ್ಲಿ ನಮ್ಮ ಸಿಎಂ ಪಂಕ್ ಹಾಗೆ ರೆಮಿಸ್ಟಿರಿ ಅವರು ತನ್ನ ಮೈನ್ ಇವೆಂಟ್ ಮ್ಯಾಚ್ ಗೆ ಎಂಟ್ರಿನ ಕೊಡ್ತಾರೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಗಂತರ್ ಅವ್ರನ್ನ ಸ್ಟೇ ಡೌನ್ ಕೂಡ ಮಾಡ್ತಾರೆ. ಅಂಡ್ ಬೇಸಿಕಲಿ ಗೈಸ್, ಈ ಒಂದು ಫೇಸ್ ಆಫ್ ಇದೆಯಲ್ಲ, ಇದು ಸಿಎಂ ಪಂಕ್ ಹಾಗೆ ಗಂತರ್ ಅವರ ಫ್ಯೂಚರ್ ಮ್ಯಾಚ್ ನ ಸೆಟ್ ಕೂಡ ಮಾಡಬಹುದು. ಇದಾದ್ಮೇಲೆ ನಮ್ಮ ಗಂತರ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಹೋಗ್ಬೇಕಾದ್ರೆ ಮತ್ತೊಮ್ಮೆ ಅವರು ಏಜ್ ಸ್ಟೈಲ್ ಅವ್ರನ್ನ ಫೇಸ್ ಮಾಡ್ತಾರಂತೆ. ಅಂದ್ರೆ ಏಜ್ ಸ್ಟೈಲ್ ಹಾಗೆ ಗಂತರ್ ಅವರ ನಡುವೆ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ
ಡಬ್ಲ್ಯೂ ಅವರು ಫೇಸ್ ಆಫ್ ನ ತೋರಿಸ್ತಾರಂತೆ. ಸೊ ಟೀಸರ್ಸ್ ಗಳನ್ನ ಡಬ್ಲ್ಯೂ ಅವರು ಕೊಡ್ತಾ ಇದೆ. ಏಜ್ ಸ್ಟೈಲ್ ಅವರ ಲಾಸ್ಟ್ ಅಪೋನೆಂಟ್ ಆಗಿ ಪ್ರಾಬಬ್ಲಿ ಗಂತರ್ ಅವರೇ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಆಸ್ಟಿನ್ ಥಿಯರಿ ಅಂಡ್ ಬ್ರಾನ್ಸನ್ ರೀಡ್ ವರ್ಸಸ್ ರೇ ಮಿಸ್ಟೀರಿಯೋ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್. ಅಂಡ್ ರಿಂಗ್ ಸೈಡ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಕೂಡ ಇರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಇಂದ ತುಂಬಾ ದಿನಗಳ ನಂತರ ಆಸ್ಟಿನ್ ಥಿಯರಿ ಅವರು ಇನ್ ರಿಂಗ್ ಗೆ ರಿಟರ್ನ್ ಆಗ್ತಾ ಇದ್ದಾರೆ. ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಾನು ನೋಡಿಲ್ಲ. ಬಟ್ ರಿಸಲ್ಟ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆಸ್ಟಿನ್ ಥಿಯರಿ ಅವರು ರೇ ಮಿಸ್ಟೀರಿಯೋ ಅವ್ರನ್ನ ಪಿನ್ ಮಾಡ್ತಾರೆ. ಅಂಡ್ ಹಿಂಗೆ ಈ ಒಂದು ಮ್ಯಾಚ್ ಅಲ್ಲಿ ದ ವಿಷನ್ ವಿನ್ ಆಗುತ್ತೆ. ಅಂಡ್ ಹಿಂಗೆ ಮಂಡೇ ನೈಟ್ ರಾ ಎಂಡಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ಅದ್ಭುತವಾದ ಮಂಡೇ ನೈಟ್ ರಾ ಅಂತ ಅನ್ಕೋತೀನಿ. ಸ್ಪಾಯ್ಲರ್ಸ್ ಗಳಿಂದನೇ ಕೇಳ್ತಾ ಇದ್ರೇನೆ ಈ ರೇಂಜ್ಗೆಲ್ಲ ಇದೆಯಲ್ಲ ಅಂತ ಅನಿಸ್ತಾ ಇದೆ. ನೋಡೋಣ ನಾಡಿದ್ದು ಲೈವ್ ಆಗಿ ನೋಡಿದಾಗ ಯಾವ ರೀತಿ ಇರುತ್ತೆ. ಅಂಡ್ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಗಳು ಹಾಗೆ ಪ್ರೋಮೋಸ್ ಗಳನ್ನ ನೋಡೋದಕ್ಕಾದ್ರೂ ನಾವು ಈ ಒಂದು ಮಂಡೇ ನೈಟ್ ರಾ ನೋಡಬೇಕು. ಸೊ ಸ್ಪಾಯ್ಲರ್ಸ್ ಗಳಿಂದ ನಿಮ್ಮ ಮಜಾ ಏನಾದ್ರೂ ಹಾಳಾಗಿದ್ರೆ ಕ್ಷಮಿಸಿ, ಇದು ನನ್ನ ಕೆಲಸ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ ಸ್ಮ್ಯಾಕ್ ಡೌನ್ ಸ್ಪಾಯ್ಲರ್ಸ್ ನ ತಗೋ ಬರ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.